ನಮಸ್ಕಾರ ಪ್ರೇಕ್ಷಕರೇ ಮತ್ತು ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆ ಪ್ರಕ್ರಿಯೆ ಏನು ಒಂದು ನಡಿಬೇಕಿತ್ತು. ಸ್ವಲ್ಪ ಅದು ಕಾರಣಾಂತರಗಳಿಂದ ಸ್ಟೇ ಆಗಿತ್ತು. ಬಿಕಾಸ್ ಆಫ್ ಒಂದೇ ಒಂದು ರೀಸನ್ ಏನಂತಂದರೆ, 2 ಬಾರಿ ಏನು ಮಾಡಿದರು, ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮನ್ನು ಕೊಟ್ಟಿದ್ದರು. ಒಂದು ಕೋರ್ಟ್ ಆದೇಶ ಅನ್ವಯ ಏನಾಗಿತ್ತು, 5ನೇ ತಾರೀಕು ತನಕ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಅಂತೇಳಿ ಟೈಮನ್ನು ಕೊಟ್ಟಿದ್ದಕ್ಕೆ ಮತ್ತದು ಎಕ್ಸ್ಟೆಂಡ್ ಆಗ್ತಾ ಹೋಯಿತು. ಆದರೆ ಇವತ್ತು ಬಂದಿರುವಂಥ ನ್ಯೂಸ್ ಪೇಪರ್ ಒಳಗಡೆ ಏನು ಮಾಹಿತಿ ಕೊಡ್ತಿದ್ದಾರೆ ಅಂತಂದರೆ, ಮತ್ತೆ ನಾವು ಅತಿಥಿ ಉಪನ್ಯಾಸಕರ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ನ್ಯೂಸಲ್ಲಿ ಆರ್ಟಿಕಲನ್ನು ಕೊಟ್ಟಿರುವಂಥ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಸಂಡೇ ದಿನ ಬಂದಿರುವಂಥ ನ್ಯೂಸ್ ಪೇಪರಲ್ಲಿ, ಅಂದರೆ ಇವತ್ತು ಬಂದಿರುವಂಥ ನ್ಯೂಸ್ ಪೇಪರಲ್ಲಿ ಅತಿಥಿ ಉಪನ್ಯಾಸಕರ ನೇಮಕ ಪ್ರಕ್ರಿಯೆ ಶುರು ಮಾಡ್ತಾ ಇದ್ದೀವಿ ಅಂತೇಳಿ ಕಾರ್ಯಭಾರದ ಒಂದು ಮಾಹಿತಿಯನ್ನು ಕೋರಿದ ಕಾಲೇಜು ಶಿಕ್ಷಣ ಇಲಾಖೆ. ಅಂದರೆ ಕಾಲೇಜು ಶಿಕ್ಷಣ ಇಲಾಖೆ ಏನು ಮಾಡಿದೆ ಅಂತಂದರೆ, ಎಲ್ಲ ಒಂದು ಕಾಲೇಜುಗಳಲ್ಲಿ, ಸೊ ಯಾವೆಲ್ಲ ಕಾಲೇಜುಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳಲ್ಲಿ ಇನ್ನೂ ಎಷ್ಟು ಕಾರ್ಯಭಾರ ಇದೆ, ಓಕೆ, ಸೊ ಆ ಒಂದು ಕಾರ್ಯಭಾರಗಳನ್ನು ಮಾಹಿತಿಯನ್ನು ತಲೆ ಹಾಕ್ತಾ ಇದ್ದಾರೆ ಇಲಾಖೆಯವರು. ಆ ಒಂದು ಕಾರ್ಯಭಾರಗಳನ್ನು, ಸೊ ಯಾವೆಲ್ಲ ವಿಷಯಗಳಲ್ಲಿ ಇದಾವೆ ಅನ್ನೋದನ್ನು ಇವರು ಏನು ಮಾಡ್ಕೊಂಡು ನಿಖರವಾಗಿ ದಾಖಲಾತಿಗಳನ್ನು ತಗೊಂಡು ಆ ಒಂದು ದಾಖಲೆಗಳ ಮುಖಾಂತರ ಏನು ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಏನು ಇವಾಗ ಪೆಂಡಿಂಗ್ ಉಳಿದಿದೆ, ಸೊ ಆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆನ ಆರಂಭ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲ ಒಂದು ಕಾಲೇಜುಗಳಿಗೆ, ಪ್ರಾಂಶುಪಾಲರಿಗೆ ಇದನ್ನ ಅಪ್ಡೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇವರು ಯಾವಾಗ ಅಪ್ಡೇಟ್ ಮಾಡ್ತಾರೆ, ಸೊ ಈ ಅಪ್ಡೇಟ್ ಮಾಡಿದ ತಕ್ಷಣವೇ ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂದರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಇದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು. ಇದ್ರ ಜೊತೆಗೆ ಯಾವೆಲ್ಲ ಸಬ್ಜೆಕ್ಟ್ಗಳಲ್ಲಿ ಎಷ್ಟು ಕಾರ್ಯಭಾರ ಇರಬೇಕು, ಅದಕ್ಕೊಂದು ಪರ್ಟಿಕ್ಯುಲರ್ ಅಂತ ಒಂದು ಏನಪ್ಪ ಅಂತಂದರೆ, ಇಲ್ಲಿ ಅವರ್ಸ್ಗಳನ್ನಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳನ್ನಾಗಿರ್ಬೋದು, ಇಲ್ಲಿ ಕ್ಲಾಸಸ್ಗಳಾಗಿರ್ಬೋದು, ಅವುಗಳನ್ನು ಇಲ್ಲಿ ಏನು ಮಾಡಿದೆ, ಸ್ಪಷ್ಟವಾಗಿ ಮಾಹಿತಿಯನ್ನು ಕೂಡ ಇದರಲ್ಲಿ ಕೊಡಲಾಗಿದೆ. ಸೊ ಅಭ್ಯರ್ಥಿಗಳು ಇದು ಏನಂತಂದರೆ, ಈಗ ವೇಟ್ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ಒಂದು ಮುನ್ಸೂಚನೆ ಅಂತ ಹೇಳ್ಬೋದು. ಅಂದರೆ ಬಿಡ್ತಾರಪ್ಪ, ಇವಾಗ ಅಪ್ಲಿಕೇಶನ್ಗಳನ್ನು ನಾವು ರಿಲೀಸ್ ಮಾಡ್ತೀವಿ, ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅನ್ನೋದರಲ್ಲಿ ಈ ಒಂದು ನಮಗೆ ಮಾಹಿತಿ ಸಿಕ್ಕದಂಗೆ ಆಗ್ತಾ ಇದೆ. ಅಂದರೆ ಎಲ್ಲ ಸುಮ್ಮನಾಗಿಬಿಟ್ಟಿತ್ತು, ಇಲಾಖೆ ಏನು ಸ್ಪಷ್ಟತೆ ಕೊಡ್ತಾ ಇರಲಿಲ್ಲ, ಆಮೇಲೆ ಯಾರು ಕೂಡ ಇದ್ರ ಬಗ್ಗೆ ಹೇಳ್ತಾ ಇರಲಿಲ್ಲ. ಸೊ ಈ ನ್ಯೂಸ್ ಪೇಪರಲ್ಲಿ ಬಂದಿದೆ ಅಂತಂದರೆ ಆರಂಭ ಮಾಡ್ತಾರಪ್ಪ, ಅಂದರೆ ಇನ್ನೊಂದು ವಾರದ ಒಳಗಡೆ ಆರಂಭ ಆಗುವಂಥ ಚಾನ್ಸಸ್ ಇದೆ.